ಬೆಳಗಾವಿಯ ಗುರ್ಲಾಪುರದಲ್ಲಿ ಸದ್ಯ ಪರಿಸ್ಥಿತಿ ಬೆಳಗ್ಗಿನಿಂದ ಇಲ್ಲಿ ತನಕ ಹೇಗಿತ್ತು, ಯಾರೆಲ್ಲ ಬಂದು ಹೋದ್ರು, ಏನಾದರೂ ಉತ್ತರ ಸಿಕ್ತಾ ಅಂತ ಇದ್ರ ಬಗ್ಗೆ ಡೀಟೇಲ್ಸ್ ನ ಕೊಡ್ಲಿಕ್ಕೆ ಮತ್ತು ಏನೆಲ್ಲ ಆಯ್ತು ಬೆಳಗ್ಗೆಯಿಂದ ಅಂತ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನಮ್ಮ ಚಾನೆಲ್ನ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡ ನಮ್ಮ ಜೊತೆ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ, ಎರಡನೇದಾಗಿ, ಇವತ್ತು ಸತತ ಒಂದು ವಾರದ ಹೋರಾಟ ಇದು. ಹಣ್ಣ ಕಾಯಿನ ಯಾರೆಲ್ಲ ಬಂದೋದ್ರು, ಬೆಳಗ್ಗಿನಿಂದ ಏನಾಯ್ತು ಅಂತ ನಿಮ್ಮದೇ ಭಾಷೆಯಲ್ಲಿ ನೀವು ವಿವರಿಸೋದಾದ್ರೆ. ಎಸ್ ವಿದ್ಯಾ, ಇವತ್ತು ಕರೆಕ್ಟ್ ಆಗಿ ಎಚ್ ಕೆ ಪಾಟೀಲ್ ಅವರ ಆಗಮನವನ್ನ ಇಡೀ ರೈತರು ಕಾಯ್ತಾ ಇದ್ರು. ಯಾಕೆ ಅಂದ್ರೆ ಎಚ್ ಕೆ ಪಾಟೀಲ್ರು ಸರ್ಕಾರದಿಂದ ಏನು ಸಂದೇಶ ತೆಗೆದುಕೊಂಡು ಬಂದಿದ್ದಾರೆ, ನಿಜಕ್ಕೂ ರೈತರಿಗೆ ಅನುಕೂಲವಾಗುವಂತ ಸಂದೇಶವನ್ನ ತೆಗೆದುಕೊಂಡು ಬಂದಿದ್ದಾರಾ? ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ರೈತರು ಬಯಸ್ತಾ ಇದ್ದದ್ದು 3,500 ರೂಪಾಯಿ ಕೊಡಬೇಕು ಅಂತ. ಆ 3,500 ರೂಪಾಯಿ ಕೊಡಿಸ್ತೀವಿ ಕಾರ್ಖಾನೆ ಮಾಲೀಕರಿಂದ ಅಂತ ಸಂದೇಶ ಹೊತ್ಕೊಂಡು ಬಂದಿದ್ದಾರಾ ಎಚ್ ಕೆ ಪಾಟೀಲ್ರು ಅಂತ ಇಡೀ ರೈತ ಸಮೂಹ ಬೆಳಿಗ್ಗೆಯಿಂದ ಕಾಯ್ತಾ ಇತ್ತು. ಎಷ್ಟು ಹೇಳ್ಬೇಕ್ರಿ ನಿಮ್ಗೆ, ಒಂದ್ ನಿಮಿಷ ಸುಮ್ನೆ ರೀ, ಲೈವ್ ಹೊಂಟೈತಿ. ಕಾಯ್ತಾ ಇದ್ರು. ಆದರೆ ಎಚ್ ಕೆ ಪಾಟೀಲ್ರು ಏನೂ ಹೇಳಲಿಲ್ಲ. ಎಚ್ ಕೆ ಪಾಟೀಲ್ ಅವ್ರು ಬಂದು ಹೇಳಿದ್ದಿಷ್ಟೇ. ಅವ್ರಿಗೆ ಗೊತ್ತಿತ್ತು 7ನೇ ತಾರೀಕು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾರೆ ಅಂತ. ಅವ್ರಿಗೆ ಗೊತ್ತಿತ್ತು 7ನೇ ತಾರೀಕು ಇಡೀ ಹೆದ್ದಾರಿಗಳನ್ನ ಬಂದ್ ಮಾಡ್ತಾರೆ ಅಂತ. ಅವ್ರಿಗೆ ಗೊತ್ತಿತ್ತು 7ನೇ ತಾರೀಕು ಇಡೀ ರಾಜ್ಯಾದ್ಯಂತ ಅತಿ ದೊಡ್ಡ ಉಗ್ರ ಪ್ರತಿಭಟನೆ ನಡೆಯುತ್ತೆ ಅಂತ. ಕೇವಲ ಸಮಯ ಖರೀದಿ ಮಾಡೋದಕ್ಕೆ ಎಚ್ ಕೆ ಪಾಟೀಲ್ರು ಬಂದು ಅವ್ರು ಭಾಷಣ ಶುರು ಮಾಡಿದ್ರು. ನೋಡಿ, 6ನೇ ತಾರೀಕು ನೀವು ಬರಬೇಕು ರೈತರ 10 ಜನ, ಅವಾಗ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕು. ಮತ್ತೆ 7ನೇ ತಾರೀಕು ಕಾರ್ಖಾನೆಯವರು ಬರ್ತಾರೆ. ಆಮೇಲೆ 8ನೇ ತಾರೀಕು SP ಮತ್ತೆ DC ಅವ್ರ ಜೊತೆ ಸಮಾಲೋಚನೆ ಮಾಡ್ತೀವಿ ಅಂತ ಹೇಳಿ ಕೇವಲ ಸಮಯ ಖರೀದಿ ಮಾಡೋಕೆ ಬಂದ್ರೆ ಹೊರತು ಅವರಿಂದ ಯಾವ ಪರಿಹಾರ, ಯಾವುದೇ ರೀತಿಯಾದಂತಹ ಬೆಲೆ ನಿಗದಿಯ ಮಾತುಗಳು ಬರಲಿಲ್ಲ. ನನಗೆ ಅರ್ಥ ಆಗದೆ ಇರೋದು, ಎಚ್ ಕೆ ಪಾಟೀಲ್ ಅವರು ಗದಗಿಂದ ಅಷ್ಟು ದೂರ ಇಲ್ಲಿ ಮಠ ಬಂದಿದ್ದು ಕೇವಲ ಸಮಯ ಖರೀದಿ ಮಾಡೋದಕ್ಕೆ ಅಂತ. ಮೋಸ್ಟ್ಲಿ ಅವರಿಗೆ ರೈತರ ಹೋರಾಟದ ತೀವ್ರತೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಯಾವುದಕ್ಕೆ ಅವರು ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ. ಈ ಮಧ್ಯೆ ರೈತರು ಕೇಳಿದ್ರು, ಅಲ್ಲ ಸ್ವಾಮಿ, ನೀವು ಬಂದಿದ್ದೀರಲ್ಲ ಎಚ್ ಕೆ ಪಾಟೀಲ್ ರೇ, ಇದೇ ಜಿಲ್ಲೆಯ 2 ಸಚಿವರಿದ್ದಾರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸತೀಶ್ ಜಾರಕಿಹೊಳಿ, ಅವರೆಲ್ಲಿದ್ದಾರೆ, ಅವ್ರೇನ್ ವಿದೇಶಕ್ಕೆ ಹೋಗಿದ್ದಾರಾ ಅನ್ನುವ ಪ್ರಶ್ನೆಯನ್ನ ಇಲ್ಲಿನ ರೈತರು ಕೇಳಿದ್ರು. ಅದಕ್ಕೆ ಎಚ್ ಕೆ ಪಾಟೀಲ್ ಹತ್ರ ಉತ್ತರ ಇಲ್ಲ. ಕೊನೆಗೆ ರೈತರು ಒಂದೇ ಮಾತು ಹೇಳಿದ್ರು, ನೋಡಿ, ನಾಳೆ ರಾತ್ರಿ 7 ಗಂಟೆ ನಿಮಗೆ ಡೆಡ್ ಲೈನ್, 8 ಗಂಟೆ ಒಳಗಡೆ 3,500 ರೂಪಾಯಿ ಕೊಡಿಸ್ತೀವಿ ಅಂತ ಹೇಳಿದ್ರೆ ಮಾತ್ರ ನಮ್ಮ ಹೋರಾಟವನ್ನ ಹಿಂಪಡಿತೀವಿ. ಇಲ್ಲದೆ ಇದ್ರೆ ನಮ್ಮ ಹೋರಾಟ ಹಿಂಪಡೆಯುವುದಕ್ಕೆ ಸಾಧ್ಯನೇ ಇಲ್ಲ. ನಾವು ಏನು 7ನೇ ತಾರೀಕು ಪ್ರತಿಭಟನೆ ಮಾಡೋದಕ್ಕೆ ತೀರ್ಮಾನ ಮಾಡಿದೀವೋ ಅದನ್ನೇ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಎಚ್ ಕೆ ಪಾಟೀಲ್ ಹತ್ರ ಯಾವ ಉತ್ತರನೂ ಇಲ್ಲ. ಬಿಕಾಸ್ ಅವರು ಯಾವುದೇ ಪರಿಹಾರ ತಗೊಂಡು ಬಂದಿರಲಿಲ್ಲ, ಜಸ್ಟ್ ಟ್ರೈ ಮಾಡಕ್ ಬಂದಿದ್ರು, ಒಂದು ಸಮಯವನ್ನ ಖರೀದಿ ಮಾಡಕ್ಕೆ. ಹಾಗಾಗಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹಂಗೆ ವಾಪಸ್ ಹೋದ್ರು. ವಾಪಸ್ ಹೋಗುವಾಗ ರೈತರ ಪಿತ್ತ ನೆತ್ತಿಗೇರ್ತು. ಅವರ ಗಾಡಿಗೆ ಘೆರಾವ್ ಹಾಕಿದ್ರು, ರಸ್ತೆ ಮೇಲೆ ಉರುಳಿ ಬಿದ್ರು. ಈ ರೀತಿ ಬೇಕಾಬಿಟ್ಟಿ ಸುಮ್ನೆ ಬಂದು ಭಾಷಣ ಹೊಡೆದು ಹೋಗೋಕೆ ನೀವೇ ಬೇಕಾ ಅನ್ನುವಂತ ಆಕ್ರೋಶವನ್ನ ಇಲ್ಲಿನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಇವತ್ತು ಎದಕ್ ಬಂದಿದ್ರು ಎಚ್ ಕೆ ಪಾಟೀಲ್? ನನಗಂತೂ ಅರ್ಥ ಆಗಿಲ್ಲ. ಇವತ್ತು ಏನು HY ಮೇಟಿಯವರು ಮಣ್ಣು ಕೊಡಕ್ ಬಂದಿದ್ರು. ಇವತ್ತೇನದ ನಾವು ಹೇಳಕತ್ತೀವಿ, ನಾವು ಹಳೆ ಕಾಲದ ಒಂದು ಮಾತು ಹೇಳ್ತೀವಿ. ರಾಜರು ಮೊದಲ ಸ್ವಾಮಿಗಳಿಗೆ ಒಂದು ಊಟ ಮಾಡಿಸಿದ್ರಂತ. ಊಟ ಮಾಡಿಸಿದ ಮೇಲೆ ಅವ್ರು ಬದುಕಿದ್ರಪ್ಪ ಅಂತಂದ್ರ ಆಮೇಲೆ ಬೇಕಾದ್ರೆ ಊಟ ಅವ್ರು ಏನದ ಉಳುಕಿದವ್ರು ಊಟ ಮಾಡ್ತಿರಂತ. ಅದ್ರಂಗ ಇವ್ರು ಈ ಹೋರಾಟಕ್ಕೆ ಇಷ್ಟೆಲ್ಲ ಲಕ್ಷಾಂತರ ಜನ ಸೇರ್ಯಾರ. ಇವ್ರು ಏನಾರ ಎಚ್ ಕೆ ಪಾಟೀಲ್ ಅವ್ರು ವಾಪಸ್ ಬದುಕಿ ಬಂದ್ರಪ್ಪ ಅಂತಂದ್ರೆ ಅವ್ರಿಗೇನದ, ಇವ್ರು ಮುಂದೇನದ ಶಿವಾನಂದ ಪಾಟೀಲ್ ಅವ್ರನ್ನ ಕಳಿಸ್ಬೇಕಂತೇಳಿ ಸರ್ಕಾರ ತೀರ್ಮಾನ ಮಾಡಿದಂತ ನಾ ಹೇಳ್ತೇನೆ. ಆಲ್ ರೈಟ್. ಹಾಗಾದ್ರೆ ಸರ್, ಇವತ್ತು ಬಂದು ಅವ್ರು ಹೇಳಿದ್ದೇನು ನನಗೆ ಅರ್ಥನೇ ಆಗಿಲ್ಲ. ಇದು ಹೇಳಿದ್ದು ಅಂತ ಒಟ್ಟ ರಾಜಕೀಯ ರೈತರದು ರಾಜಕೀಯ ಉಪಯೋಗ ತಗೊಳ್ಳೋ ಸಲುವಾಗಿ ಬಂದಿತ್ತು. ಯಾಕಂದ್ರೆ ಮೇಡಮ್, ಇವರು ಕಾನೂನು ಮಿನಿಸ್ಟರ್, ನಮಗೂ ಬರಲೇಬೇಕಾಯ್ತು. ಜಿಲ್ಲಾ ಉಸ್ತುವಾರಿ ಬರಬೇಕು, ಮತ್ತು ನೀವು ಶಿವಾನಂದ ಪಾಟೀಲ್ ಸಕ್ಕರೆ ಮಂತ್ರಿ ಬರಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಬರಬೇಕು. ಯಾಕೆ ಬರ್ಬೇಕಂತ 7 ದಿವಸ ಆಯ್ತು ನಮ್ದು ಹೋರಾಟ. ಜಿಲ್ಲಾ ಉಸ್ತುವಾರಿ ಅಂದ್ರೆ ನಮ್ದು ಜಿಲ್ಲೆದು ಪಾಲಕತ್ವ ಮತ್ತು ನಮ್ಮ ರೈತರದು 7 ದಿವಸ ನಾವು ಹೋರಾಟ ಚಾಲು ಆಯ್ತನ್ರಿ. 7 ದಿವಸ ಹೋರಾಟ ಚಾಲು ಆಯ್ತಾನೆ, ರೈತರದು ಆಕ್ರೋಶ ಆಯ್ತು. ಮತ್ತು ಈಗ ನಮ್ಗೂ ಎಚ್ ಕೆ ಪಾಟೀಲ್ ಯಾಕೆ ಬಂದಿರು?
ಮುಖ್ಯಮಂತ್ರಿ ಸಾಹೇಬ್ HK ಪಾಟೀಲ್ ಯಾಕೆ ಕಳ್ಸಿದ್ವು? ನಮ್ದು ಎಲ್ಲಾ ರೈತರಿಗೂ ಕ್ವಶನ್, ರೈತರು ಮುಖಂಡರದು ಪ್ರಶ್ನೆ ಬರ್ತದೆ. ಅಲ್ಲ, ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಹೇಳ್ಬೇಕಲ್ರಿ ಸರ್. ಇಷ್ಟು ಮಾತಾಡಿದೀವಿ ಕಾರ್ಖಾನೆಗಳ ಜೊತೆ, ಕಾರ್ಖಾನೆಯವರು ಇಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ರಪ್ಪ, ಇಷ್ಟು ಒಪ್ಕೊಳ್ರಿ. ಈ ತರದ ಮಾತು ಬಿಟ್ಟು ನಾಳೆ ನೀವು ಬರ್ರಿ, ನಾಳಿದ್ದು ಅವ್ರು ಬರ್ತಾರ, ಅಚ್ಚೆ ನಾಳಿದ್ದು ಮತ್ತೊಬ್ರು ಬರ್ತಾರ ಅಂದ್ರೆ ನನಗನ್ಸಿದ ಮಟ್ಟಿಗೆ ನಿಮ್ಮ ಹೋರಾಟದ ಕೂಗು ಅವ್ರ ಕಿವಿಗೆ ಬಿದ್ದಂಗಿಲ್ರಿ. ಮೇಡಮ್, ಕೂಗು ಬಿದ್ದಿಲ್ಲ ಅಂತಲ್ಲ, ಕೂಗು ಬಿದ್ದದ. ಅವ್ರಿಗೆ ಬಲಾನು ಹತ್ಯದ. ಹೋರಾಟದ ಕಿಚ್ಚೋರಿಗೆ ಏನ್ ಹತ್ತಬೇಕು ಅದು ಹತ್ಯದ. ಅದಕ್ಕಾಗಿ ಪ್ರತಿನಿಧಿನ ಕಳಿಸ್ಯಾರ. ಆದ್ರ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ, ನೀವು ಪ್ರತಿ ಸರಿ ಮಾತನಾಡುವಾಗ ನಂಜುಂಡಸ್ವಾಮಿ ಅವ್ರ ಶಿಷ್ಯರದೀನಿ, ಅವ್ರ ಗರಡಿ ಒಳಗೆ ಬೆಳೆದೀನಿ, ಅವ್ರ ರಾಜಕೀಯ ಗರಡಿ ಒಳಗೆ ಬೆಳೆದೀನಿ, ಮೈಸೂರು ಕಾರ್ಯದರ್ಶಿ ಇರ್ತೀನಿ ಅಂತ ಹೇಳ್ತೀರಿ. ಇದು ಅನ್ನದಾತನ ವೇದಿಕೆ ಅದ, ಸಚಿವರನ್ನ ಯಾಕೆ ಕಳಿಸ್ತೀರಿ? ನೀವೇ ನೇರವಾಗಿ ಬರ್ರಿ. ನಂಜುಂಡಸ್ವಾಮಿ ಅವ್ರಿಗೆ ಗೌರವ ಕೊಟ್ಟಂಗೆ ಆಗ್ತದ, ನಿಮ್ಮ ವ್ಯಕ್ತಿತ್ವಕ್ಕೊಂದು ಗೌರವ ಬರ್ತದ. ಬಂದೊಂದು ಬಿಲ್ ಘೋಷಣೆ ಮಾಡ್ರೆ ನಾವು ನಿಮಗೆ ಗೌರವ ಕೊಡ್ತೀವಿ ಅಂತ ಹೇಳ್ತೀನಿ. ಹಂಗಲ್ಲ ಸರ್, ಏನಾದ್ರೂ ವಯಾ ಮೀಡಿಯಾ ಒಂದ್ ಸೊಲ್ಯೂಷನ್ ಹಿಡ್ಕೊಂಡ್ ಬರ್ಬೇಕು. ಬರೀ ಸುಮ್ನೆ ನಾಳೆ ಬರ್ರಿ ನಾಳಿದ್ದು ಬರ್ರಿ ಅಂತ ಹೇಳಕ್ ಅಷ್ಟು ದೂರದಿಂದ ಬರ್ಬೇಕೇನ್ರಿ ಸರ್? ಫೋನ್ ಮಾಡಿ ನಾಳೆ ಬರ್ರಿ ಅಂದಿದ್ರೆ ಆಗ್ತಿತ್ತು. ಗದಗನ HK ಪಾಟೀಲ್ರು ಸಚಿವರು ಒಬ್ಬರು ಅನುಭವಿ ರಾಜಕಾರಣಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದರ ಸಂಪೂರ್ಣ ಅನುಭವ ಇಲ್ಲ ಅಂತ ನಮ್ಗೆ ಇವತ್ತು ಅನಿಸ್ತು. ನಾವು ಕೇಳಿದ್ದ ಬೇಡಿಕೆನ ಅವ್ರಿಗೆ ಗೊತ್ತಿಲ್ಲ. 3200 DC ಅವ್ರು ಬಂದಾಗ ನಾವು ಒಪ್ಕೊಂಡಿಲ್ಲ. ಅದನ್ನ ಹೇಳಿಕ್ ಸಂಧಾನ ಯಾವ ರೀತಿ ಮೇಡಮ್ ಅಂತಾರೆ. ಅವ್ರು ಬೆಳಗಾವಿ ರಾಜಕಾರಣ ಹೆಂಗದ, ಇದು ಏನಾದ್ರೂ ಮಾಡಿ 3 ಲಕ್ಷ 5 ಲಕ್ಷ ಜನ ಸೇರ್ತಾ ಇದಾರಲ್ಲ, ಈ ಹೋರಾಟ ಹೊಡಿಬೇಕು, ರೈತನ ಶಕ್ತಿ ಹೊಡಿಬೇಕಂತ ಬಂದಾರ. ಒಂದು ತಮಗೆ ವಿನಂತಿ ಮಾಡ್ಕೊಳ್ತೀನಿ ಮಾಧ್ಯಮ ಮೂಲಕ, ಗುರ್ಲಾಪುರ ಕ್ಲಾಸ್ಗಳು ಸೇರಿರ್ತಕ್ಕಂಥ ಶಕ್ತಿ ಸಾಮಾನ್ಯ ಅಲ್ಲ. ಇಡೀ ರಾಜ್ಯದ ಜನ ಚಿತ್ತ ಈ ಕಡೆ ಅದ. ಇದೊಂದು ಶಕ್ತಿ ತಯಾರಾಗ್ಯದ. ಇವ್ರು ರಾಜಕೀಯ ಅಂತ್ಯಗೂ ಕಾಲ ಬರ್ತದ ಅಂತೇಳಿ ವಿಚಾರ ಮಾಡಿ ಸಂಧಾನಕ್ಕೆ ಕಳಿಸ್ಯಾರ ಅಷ್ಟೇ. ಇದು ಸಂಧಾನ ಅಂದ್ರೆ ಸರ್, ಏನಾದ್ರೂ ಸಂಧಾನದ ಸಂದೇಶ ಹೊತ್ತು ಬರಬೇಕು. ಸುಮ್ನೆ ಖಾಲಿ ನಾಳೆ ಬರ್ರಿ ಅಂತ ಹೇಳೋದು ಅದು ಆ ಸಂದೇಶನ ನೀವು ಫೋನ್ ಅಲ್ಲೇ ಹೇಳ್ಬೋದಾಗಿತ್ತಲ್ರಿ ಸರ್. ಸುಮ್ನೆ ಅಷ್ಟು ಹೇಳಕ್ ಇಷ್ಟು ದೂರ ಯಾಕೆ ಬರ್ಬೇಕಾಗಿತ್ತು? ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಹೋರಾಟ ಕೀಳಬೇಕಾಗ್ಯದ. ಈ ಹೋರಾಟದ ಕಿಚ್ಚ ಆರಿಸಬೇಕಾಗ್ಯದ. ಬೆಳಗಾವಿ ರಾಜಕಾರಣಕ್ಕೆ ಬೆಂಕಿ ಹತ್ತದ ಮೇಡಮ್, ನೇರವಾಗಿ ಬೆಂಕಿ ಹತ್ತದ. ಅದರ ಸಲುವಾಗಿ ಮುಖ್ಯಮಂತ್ರಿ ಹತ್ತದ ಮೇಡಮ್. ಸಚಿವರು ಬರ್ಲಿಕ್ಕೆ ಮೇಡಮ್ ಬಂದಿದ್ರ ಬೆಂಕಿ ಹತ್ತಿರ್ಲಿಲ್ಲ, ಪರಿಹಾರ ಆಗ್ತಾ ಇತ್ತು. ಬರ್ಲಿಲ್ಲ ಅಂದ್ರ ನಮ್ಮ ರಾಜಕಾರಣ ಅಂತ್ಯ ಮಾಡೋ ಸಲುವಾಗಿ ರೈತರು ಒಕ್ಕಟ್ಟಾಗ್ಯಾರ. ಅದ್ರ ಸಲುವಾಗಿ ಮನಿ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಲಕ್ಷ್ಮಣ್ ಸವದಿ ಅವರು ಬಂದಿಲ್ಲ, ರಮೇಶ್ ಕತ್ತಿ ಬಂದಿಲ್ಲ, ಪ್ರಭಾಕರ್ ಕೋರೆ ಬಂದಿಲ್ಲ, ಲಕ್ಷ್ಮೀ ತಾಯಿ ಬಂದಿಲ್ಲ, ಸತೀಶ್ ಜಾರಕಿಹೊಳಿ ಬಂದಿಲ್ಲ, ರಮೇಶ್ ಜಾರಕಿಹೊಳಿ ಬಂದಿಲ್ಲ, ಬಾಲಚಂದ್ರ ಜಾರಕಿಹೊಳಿ ಬಂದಿಲ್ಲ. ಇವರೆಲ್ಲ ಯಾಕೆ ಬಂದಿಲ್ಲ ಅಂತಂದ್ರೆ ರೈತನ ಶಕ್ತಿ ಒಂದು ಭಯ ಬಿದ್ದಾರ, ಅದಕ್ಕೆ ಬಂದಿಲ್ಲ. ಸರ್ ಬಂದ್ರೆ ಏನ್ ಮಾಡ್ತೀರಿ? ಏನಿಲ್ರಿ, ಬಂದ್ರ ಏನತ್ರಿ, ನಮ್ ಕಬ್ಬಿನ ಬಿಲ್ ಘೋಷಣೆ ಮಾಡತ್ ಇಷ್ಟ ನಮ್ ಬೇಡಿಕೆ ಐತ್ರಿ. ಯಾಕಂತಂದ್ರ ಸಮೀಪದ ಮಹಾರಾಷ್ಟ್ರದಾಗ 3500, 600, 650 ತನಕ ರೇಟ್ ಘೋಷಣೆ ಮಾಡ್ಯಾರು. ಮೊನ್ನಿನ ದಿವ್ಸ ನಮ್ಮ ಅಧ್ಯಕ್ಷರು ಏನೇರು ಮಹಾರಾಷ್ಟ್ರದಾಗ 3410, ಅದು ಕಡಿ ಎಲ್ಲಕ್ಕಿಂತ ಕಮ್ಮಿದ ರೇಟ್. ಅದನ್ನ ನಮ್ಮ ಕರ್ನಾಟಕದಾಗ ನೀವು ಕೊಡ್ರಿ, ಅದನ್ನ ನಾವು ಒಪ್ಕೋತೀವಿ ಅಂತೇಳಿ ಇಷ್ಟರ ತನಕ ಹೇಳಿದ್ವು. ಅವ್ರು ಇವತ್ತ ನಮ್ಮಲ್ಲಿ ಯಾವ ರೀತಿ ಇದನ್ನ ಮಾಡ್ತಾರಂದ್ರ, ಕರ್ನಾಟಕದ ಕಬ್ಬಿಗೆ ರಿಕ್ವೈರಿ ಇಲ್ಲ, ಮಹಾರಾಷ್ಟ್ರ ಕಬ್ಬಿಗೆ ರಿಕ್ವೈರಿ ಐತಾರು. ಅದ ಮಹಾರಾಷ್ಟ್ರ ಫ್ಯಾಕ್ಟ್ರಿ ಅವ್ರನ್ನ 3600, 3500, 3400 ಕೊಟ್ಟು ಒಯ್ಯಾಕ ಅವ್ರು ಮುಂದೆ ಬಂದು ಇಲ್ಲಿ ನಮ್ಮಲ್ಲಿ ಘೋಷಣೆ ಮಾಡಿ ಕಬ್ಬು ಒಯ್ಯಾಕ ಈಗಾಗಲೇ ಚಾಲು ಮಾಡ್ಯಾರ. ಆದ್ರೆ ಇವ್ರಿಗೆ ಯಾಕದ ಆಗವಲ್ತ ಅನ್ನೋದ ಒಂದು ಸಕ್ರಿ ಲಾಬಿಂಗ್ ಮಾಡೋದಕ್ಕಿರಿಂದ ಇವತ್ತು ಸಕ್ರಿ ಮಂತ್ರಿ ಆತು, ಮುಖ್ಯಮಂತ್ರಿ ಆತು, ಇದನ್ನು ಘೋಷಣೆ ಮಾಡುವತ್ತೇಳಿ. ಸರ್ ಈಗ 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 ಮುಂದಿನ ಹೋರಾಟ ಹೆಂಗಿರುತ್ತೆ ಸರ್? ನಾಳೆ ಏನು ಮಾಡ್ತೀರಿ? ನಾವು HK ಪಾಟೀಲ್ ಅವ್ರಿಗೆ ವಿನಂತಿ ಮಾಡ್ಕೊಂಡಿವಿ. ನೀವು ಮುಖ್ಯಮಂತ್ರಿ ಜೊತೆ ಮೀಟಿಂಗ್ ಮಾಡ್ತಿರೋ, ಫ್ಯಾಕ್ಟ್ರಿ MDಗಳ ಜೊತೆ ಮಾಡ್ತಿರೋ, ಮಾಲೀಕರ ಜೊತೆ ಮಾಡ್ತಿರೋ, ಡಿಸಿಷನ್ ಕರ್ಕೊಂಡು ಮಾಡ್ರಿ, ಮಧ್ಯಾಹ್ನ ಮಾಡ್ರಿ, ಸಾಯಂಕಾಲ ಮಾಡಿ ಸಿದ್ದರಾಮಯ್ಯವ್ರ ಕಡೆ ಒಂದು ಒಳ್ಳೆ ಸಂದೇಶ ತಗೊಂಡು ನೀವು ಬರ್ಲಿಲ್ಲ ಅಂದ್ರೂ ಅಭ್ಯಂತರ ಇಲ್ಲ, DC ಅವ್ರನ್ನ ಕಳಿಸ್ಕೊಡ್ರಿ. ಮನೆ 200ಕ್ಕೆ ಬಂದಾರ, ನಮ್ ಇನ್ನೊಂದಿಷ್ಟು ಬೇಡಿಕೆ ಅದ, ಅದಕ್ಕೆ ಅವ್ರು ಸಮೀಪ ಬಂದ್ರು ಅಂತಂದ್ರೆ ನಾವು ಹೋರಾಟವನ್ನು ಹಿಂದೆ ತಗೊಳ್ತೀವಿ. ಅಕಸ್ಮಾತ್ ಆಗಿ ಸರ್ಕಾರ ಸ್ಪಂದನೆ ಮಾಡದಿದ್ರೆ, ಫ್ಯಾಕ್ಟ್ರಿ ಮಾಲಕ್ ಸ್ಪಂದನೆ ಮಾಡದಿದ್ರೆ, ಫ್ಯಾಕ್ಟ್ರಿ ಅಂತೂ ನಿರಂತರವಾಗಿ ಬಂದಿರ್ತಾವ, ರೈತರು ಸಹಕಾರ ಕೊಟ್ಟಿದ್ದಾರೆ, ಕಬ್ಬು ಕಡಿತಾ ಇಲ್ಲ. ನಾವು ನಾಡಿದ್ದೇನದ ಬೆಳಗ್ಗೆ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ. ಎಷ್ಟು ಲಕ್ಷ ಜನ ಸೇರುವಂತ ಸಾಧ್ಯತೆ ಅಲ್ರಿ ಸರ್? ನೀವು ಈ ಮಿನಿಸ್ಟರ್ಸ್ ಎಲ್ಲ ಇಲ್ಲ, ಇವಾಗ ಸರ್ಕಾರದ ಪ್ರತಿನಿಧಿಯಾಗಿ HK ಪಾಟೀಲ್ ಸಾಹೇಬರು ಬಂದಿದ್ದಾರೆ, ಹಿರಿಯ ರಾಜಕಾರಣಿಗಳಿದಾರ. ಸೊ ಸರ್ಕಾರ ಸಹ ರೈತರ ಪರವಾಗಿರೋದ್ರಿಂದ ಮುಖ್ಯಮಂತ್ರಿ ಅವರು ಒಂದು ಒಳ್ಳೆ ತೀರ್ಮಾನ ನಾಳೆವರೆಗೆ ತಗೋತಾರ ಅಂತೇಳಿ ನಾವು ಆಶಾಭಾವನೆ ಇಟ್ಕೊಂತೀವಿ. ಇವತ್ತೇನಂದ್ರೆ ನಿರಂತರವಾಗಿ 7 ದಿವಸ ಏನ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಸ್ವಲ್ಪ ಜನರು ಎಲ್ಲೋ ಆಕ್ರೋಶ ವ್ಯಕ್ತ ಆಗೈತಿ. ಇದನ್ನ HK ಪಾಟೀಲ್ ಸಾಹೇಬರು ಹೋಗಿ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡ್ತಾರ ಅಂತೇಳಿ ನಮ್ಗೆ ವಿಶ್ವಾಸ ಐತಿ. ಅದ್ರ ಜೊತೆ ವಿಜಯೇಂದ್ರ ಸಾಹೇಬರು ಸಹ ಬಂದ್ರ ಸಹ ಅವ್ರ ಜೊತೆ ಯಾವ ಶಾಸಕರು, ಶುಗರ್ ಫ್ಯಾಕ್ಟ್ರಿ ಮಾಲೀಕ ಯಾವ ಶಾಸಕರು ಬರಲಿಲ್ಲ, ಬಂದಿಲ್ಲ. ದಯವಿಟ್ಟು ನಾವು ವಿನಂತಿ ಏನಂದ್ರೆ ಎಲ್ಲಾ ಪಕ್ಷದ ಏನ್ ಶಾಸಕರ ಏನ್ ಫ್ಯಾಕ್ಟ್ರಿ ಮಾಲೀಕರದಲ್ಲ, ತಕ್ಷಣ ಒಂದು ಮೀಟಿಂಗ್ ಮಾಡಿ
ಒಂದು ತೀರ್ಮಾನ ಮಾಡಿ ರೈತರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಆಲ್ ರೈಟ್, ಇವ್ರಿಗಂತೂ ಭಾರಿ ಅರ್ಜೆಂಟ್ ಐತಿ. ಎಲ್ಲಿಗೆ ಹೋಗ್ಬೇಕ್ರಿ ಸರ್? ಅಲ್ಲ ಎಲ್ಲಿಗೆ ಹೋಗ್ಬೇಕ್ರಿ? ಎಲ್ಲಾದ್ರೂ ಹೋಗ್ಬೇಕಾ? ತೋಟಕ್ಕೆ ಹೋಗ್ಬೇಕಾ? ಇವತ್ತು ನಮ್ಮ ರೈತರ ಪರಿಸ್ಥಿತಿ ಏನಾಗೈತೆ ಅಂದ್ರೆ ರೀ, ನಿಂದ್ರಿ ತಡ್ರಿ ಮಾತಾಡಬೇಡ್ರಿ ಸ್ವಲ್ಪ ಅವಾಗ. ಇವತ್ತು ರೈತರ ಪರಿಸ್ಥಿತಿ ಎಲ್ಲಿ ಬಂದೈತೆ ಅಂದ್ರೆ, ಈ ರಸ್ತಾದೊಳಗೆ ಕುಂತ ಈ ಭಿಕ್ಷಾ ಹೆಂಗೆ ಕೇಳ್ತೀವಲ್ಲ, ನಾವು ಆರಿಸಿಕೊಟ್ಟು, ನಾವು ದೇಶದ ಎಲ್ಲರಿಗೂ ಅನ್ನ ಕೊಟ್ಟು, ನಾವು ಹೊಟ್ಟು ಕೊಟ್ಟು, ನಾವೆಲ್ಲ ಆರಿಸಿಕೊಟ್ಟು ಇವತ್ತು 3 ಲಕ್ಷ ಜನ ನಾವು ಬಿಕಾರಿ ಆಗಿದ್ವಿ. ಈಗ ಅವ್ರನ್ನ ಇವತ್ತಲ್ಲ ನಾಳೆ ಅವ್ರನ್ನ ಹಂಗೆ ಬಿಕಾರಿ ಮಾಡಿಲ್ಲ ಅಂದ್ರೆ ಈ ರೈತ ಸಂಘ ಎಂದೂ ನಾವು ಬಿಡೋದಿಲ್ಲ. ಅವ್ರನ್ನ ನಾವು ಹೆಂಗೆ ಬಿಕಾರಿಯಾಗಿ ರಸ್ತೆ ಮೇಲೆ ಕೂತಿಲ್ಲ, ಇನ್ನು ಮುಂದಿನ ದಿನಮಾನದೊಳಗೆ ಅವ್ರನ್ನೂ ಹಿಂಗೆ ಬಿಕಾರಿಯಾಗಿ ನಾವು ಕುಂಡಿಸ್ತೀವಿ ಅಂತ ಹೇಳಿ ನಿಮಗೆ ನಾನು 2 ಮಾತುಗಳನ್ನ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಮೇಡಮ್, ನಾವು ಕಳೆದ 7 ದಿನದಿಂದ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಮೊನ್ನೆ DC ಅವರ 3200 ಹೇಳಿದ್ರು, ನಾವು 3400 ಕೊಡ್ರಿ, ನಾವು ಹೋರಾಟ ಹಿಂದೆ ತಗೋತೀವಿ ಅಂದಿವು. ಇವತ್ತು ಸಿದ್ದರಾಮಯ್ಯನವರು, HK ಪಾಟೀಲ್ ಅವರು ಕರ್ಸಂತಲೇ ಇವತ್ತು ಏನಾರೇ ಮಾಡಿ ಹೆಂಗಾರೆ ಮಾಡಿ ಒಂದು ರೈತರಿಗೆ ನ್ಯಾಯ ಸಿಗತೈತಿ, ಈ ರಾಜ್ಯ ಸರ್ಕಾರದ HK ಪಾಟೀಲ್ ಅವರು ಬಂದು ಮುಗಿಸ್ತಾರಂತೇಳಿ ಇವತ್ತು ನಾವು ಒಂದು 2-3 ಲಕ್ಷ ಜನ ಸೇರಿದ್ವು. ಆದರೂ HK ಪಾಟೀಲ್ ಅವರ ನಾವೊಂದು 20 ಜನ ವಿಧಾನಸೌಧಕ್ಕೆ ಬರ್ರಿ, ನಿಮ್ಮನ್ನ CM ಜೋಡಿ ಕುಂಡ್ರಿ ಮಾತಾಡ್ರಿ ಅಂತೇಳಿ ಕರಿಯಾಕ್ ಬಂದಾರ. ಇದನ್ನ ಮೊದಲ ಫೋನ್ಯಾಗ ಹೇಳಿದ್ರ ಇಲ್ಲಿ ಬರುವಂತ ಅವಶ್ಯಕತೆ HK ಪಾಟೀಲ್ ಅವ್ರದ್ದು ಇದ್ರಿಕಿಲ್ರಿ. ಏನಿಲ್ಲ ಸುಳ್ಳ ಬಂದ ಇಟ್ಟು ತಾಸು ಗಂಟ್ಲೆ ಕೂತ ಸುಮ್ಮ ಟೈಮ್ ವೇಸ್ಟ್ ಮಾಡುವಂತ ಅವಶ್ಯಕತೆ ಇದ್ರಿಕಿಲ್ಲ. ಆದ್ರೂ ಇವತ್ತು ಏನೈತೆ ಅಂದ್ರೆ ನಮ್ಮ ದುರ್ದೈವ. ಯಾಕಂದ್ರೆ ಇವತ್ತು ನಮಗೆ ಏನಾರ ಒಂದು ನ್ಯಾಯ ಸಿಗತೈತೆ ಅಂತೇಳಿ ನಾವು ಅಂದಿವು. ಇವತ್ತು ಈ ಸರ್ಕಾರದಿಂದ ಯಾವುದೇ ನ್ಯಾಯ ಸಿಗಂಗಿಲ್ಲ. ಅದಕ್ಕೆ ನಾವು ಶುಕ್ರವಾರ ದಿನ 7ನೇ ತಾರೀಕು ಏನೈತ್ರಿ, ಒಂದು 10 ಲಕ್ಷ ಜನ ಸೇರಿ NH4 ಹೈವೇ ಏನೈತಿ ಬಂದ್ ಮಾಡ್ಬೇಕಂತೇಳಿ ನಾವು ನಿರ್ಧಾರ ಮಾಡಿವ್ರಿ. ಅವತ್ತರೇ ಒಂದು ಸಿದ್ದರಾಮಯ್ಯನವ್ರು ಎಚ್ಚೆತ್ತ ನಮಗೆ 3400 ರೂಪಾಯಿ ರೇಟ್ ಕೊಡಿಸ್ಬೇಕು ಅನ್ನೋ ನಮ್ಮ ಆಗ್ರಹ ಐತಿ. ಮೇಡಮ್, ಇದನ್ನು ಅವರು HK ಪಾಟೀಲ್ ಅವರು ಬೆಂಗಳೂರು ವಿಧಾನಸಭಾಕ್ಕೆ ಬರೀ ತಂದಿರ್ಲಾರೆ, ಅವರು ಸಂಘ ಓಡಿಸೋ ಉದ್ದೇಶಕ್ಕಾಗಿ ಹೇಳ್ರಿ. ಅಲ್ಲಿ ಹೋಗಿ ರೈತ ಸಂಘದವರ ಸುಟ್ಕೇಸ್ ಹಿಡ್ಕೊಂಡ್ ಬಂದ್ರು. ಇಟ್ಟಕ್ಕ ಈಗ 3200 DC ಅವರ ನಿರ್ಣಯ ಕೊಟ್ಟಿರು. ಅದರ ನಿರ್ಣಯ ನಮ್ಮ ರೈತ ಸಂಘದವ್ರ 3500 ಕೊಡ್ ಅಂದಿರು. ಆದ್ರೂ ರೈತ ಸಂಘದವ್ರಿಗೆ ಬೆಲೆ ಕೊಡೋದಿಲ್ಲ ಅವರು. ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂದು ನಮ್ಮ ರೈತ ಸಂಘ ಒಡಿಸೋ ಉದ್ದೇಶಕ್ಕಾಗಿ ಬೆಂಗಳೂರು ಕರೆಸಿ ನಮ್ಮ ರೈತ ಸಂಘಟನೆ ಒಡಿಸೋ ಉದ್ದೇಶ ಹುಣಾರ್ಕ್ ಬಂದ ನಾವು HK ಪಾಟೀಲ. ಕಾಂಗ್ರೆಸ್ ಸರ್ಕಾರ ನಮ್ಮ ರೈತರ ಪರವಾದ ಸರ್ಕಾರ ಅಲ್ಲ. ಬರ್ತೀನಿ ಸರ್. ಈಗ ಶಾಂತಿಯುತ ಪ್ರತಿಭಟನೆ ಇರುತ್ತಾ? 7ನೇ ತಾರೀಕು ಉಗ್ರ ಅಂದ್ರೆ ಯಾವ ಸ್ವರೂಪದಲ್ಲಿ ಇರುತ್ತೆ? ಉಗ್ರವಾದ ಹೋರಾಟ ಅಂತೂ ನಮ್ಮ ಸಂಘಟನೆ ಮಾಡಲ್ಲ, ಶಾಂತಿಯುತವಾಗಿ ಮಾಡ್ತೀವಿ. ಆದ್ರೆ 50 ಲಕ್ಷ ಜನ ಸೇರ್ಕೊಂಡು ರಸ್ತಾ ರೋಕೋವನ್ನು ಮಾಡ್ತೀವಿ. ಯಾವುದೂ ಸರ್ಕಾರದ ಏನು ಬಸ್ಗಳಿರಬಹುದು, ಯಾವುದೂ ಕೂಡ ಹಾನಿಯನ್ನ ಮಾಡುವಂತ ಕೆಲಸ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಲ್ಲ. ಸರ್ ಈಗ 7ನೇ ತಾರೀಕು ಏನು ಉಗ್ರ ಪ್ರತಿಭಟನೆ, ನನಗೆ ಅರ್ಥ ಆಗದೆ ಇರೋದು ಸರ್, 7 ದಿನ ಇವತ್ತಿಗೆ 7 ದಿನ ಆದ್ರೂ ಕೂಡ ಸುಮ್ಮನೆ ಕರಿಯಾಕ ಬರ್ತೀನಿ ನೀವು ಬರ್ರಿ 10 ಜನ ಅಂತ ಹೇಳಾಕ ಬರ್ತಾರೆ ಅಂದ್ರೆ ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ ಸರ್. ಯಾಕೆ ಅಂತಂದ್ರೆ ನಾವು ಬಂದೀವಿ ಸರ್ ಬೆಂಗಳೂರಿಂದ ರೈತರ ಪ್ರತಿಭಟನೆಯನ್ನ ಕವರ್ ಮಾಡ್ಬೇಕಂತ ಹೇಳಿ, ಬೆಳಗ್ಗಿಂದ ರಾತ್ರಿ ಮಠ ಕಂಟಿನ್ಯೂಸ್ಲಿ ಅವ್ರು ಸುಮ್ಮನೆ ಕರಿಯಾಕ ಎಷ್ಟು ದೂರ ಬಂದಿದ್ದಾರೆ ಅಂತಂದ್ರೆ ಎಷ್ಟು ಅವರಿಗೆ ಈ ಹೋರಾಟದ ಬಗ್ಗೆ ನಿರ್ಲಕ್ಷ್ಯ ಮನೋಭಾವ ಇದೆ ಅನ್ನೋದು ಇದರಿಂದ ವ್ಯಕ್ತ ಆಗುತ್ತೆ. ಮೇಡಮ್, ಅವ್ರ ವಿಚಾರ ಏನಿತ್ತು, 1 ದಿನ 2 ದಿನ 3 ದಿನದೊಳಗ ಈ ಹೋರಾಟವನ್ನು ಹಿಂದೆ ತಕ್ಕೊಳ್ತಾರಂತ ಭಾವನಾ ಇತ್ತು. ಇದು ಹೋರಾಟ ದಿನಕ್ಕೆ ಕಾವು ಬೇರೆ ಪಡ್ಕೊಳ್ಳಿಕ್ಕಿತ್ತು. ನಾನು ನಿಮಗೆ ವಿನಂತಿ ಮಾಡ್ಕೊಳ್ತೀನಿ, ಎಲ್ಲಾ ಎಲ್ಲಾ ಮಾಧ್ಯಮದೊಳಗೆ ನೀವೊಂದು ಗಟ್ಟಿ ಇದೀರಿ ಮೇಡಮ್ ಅವ್ರು. ನಾನು ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ರೈತರ ಪರವಾಗಿ, ನೀವು ಒಂದು ಸ್ವಲ್ಪ ಚಾಟಿ ಬೀಸಿದ್ರೆ ಅವ್ರು ಬಾಗ್ತಾರಂತ ನಮ್ಗೆ ವಿಶ್ವಾಸ ಅದ. ನೀವು ಚಾಟಿ ಬೀಸ್ರಿ ಸ್ವಲ್ಪ. ಅಲ್ಲ, ಏನ್ ಚಾಟಿ ಬೀಸೋದ್ರಿ ಸರ್? ಏನ್ ಚಾಟಿ ಬೀಸಿದ್ರು ಹಂಗೆ ಇದೆ. ಈಗ HK ಪಾಟೀಲ್ ಅವ್ರು ಬಂದದ್ದು ಹಿಂದ್ ಹೋಗ್ರಿ ಹಂಗ್ಯಾಕ್ ಮಾಡ್ತೀರಿ? ಮಕ್ಕಳನ್ನ ಎದಕ್ ಕರ್ಕೊಂಡ್ ಬಂದಿರಿ? ನಡ್ರಿ ಹಿಂದ, ನಡ್ರಿ ಹಿಂದೆ, ನಡ್ರಿ ಇನ್ನು ಹಿಂದ್ ನಡ್ರಿ ಹಿಂದೆ ನಡ್ರಿ ಹಿಂದೆ ಮಾತಾಡ್ದವ್ರು ಹಿಂದ್ ಹೋಗ್ರಿ. HK ಪಾಟೀಲ್ ಅವರು ಇಲ್ಲಿ ವೇದಿಕೆ ಮೇಲೆ ಬಂದದ್ದು ಸಂಘನ ಉದ್ದೇಶಪೂರ್ವಕವಾಗಿ ಯಾವುದಾದರೂ ಹೇಳಿಕೆಯನ್ನು ನೀಡದೆ, ಬೆಂಬಲ ಬೆಲೆಯನ್ನು ಘೋಷಿಸದೆ ಒಗ್ಗಟ್ಟಿದೆ ಹೋಗೋದಿಲ್ಲ. ಅಷ್ಟಕ್ಕೆ ನಮ್ಮ ಮುಖಂಡರ ಸಂಘದ ಮುಖಂಡರ ಮೇಲೆ ನಮ್ಮ ಆತ್ಮೀಯ ವಿಶ್ವಾಸ ಐತಿ, 100ಕ್ಕೆ 100 ವಿಶ್ವಾಸ ಐತಿ. ಅವ್ರನ್ನ ಹಾಲ್ಟ್ ಇವತ್ತೇ ಇರ್ತವ್ರಿ, ಅಹೋರಾತ್ರಿ ಇಲ್ಲೇ ಇರ್ತವ್ರಿ. ಏನೆಲ್ಲ ಐತ್ರಿ ವ್ಯವಸ್ಥೆ, ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿವ್ರಿ ಮೇಡಮ್. ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದ್ದೀವ್ರಿ ಮೇಡಮ್. ಊಟಕ್ಕೆ ಅನ್ನ ಸಾರ ರೊಟ್ಟಿ ಎಲ್ಲ ಮಾಡಿದ್ರು ಮೇಡಮ್. ಮುಂದೆ ಎಲ್ಲ
ಊಟದ ವ್ಯವಸ್ಥಾನ 20 ದಿನ ಹಿಂಗ ಆದ್ರೂ ಅದೇನು ಸಹಿದಿಲ್ಲ. ಭಕ್ತರು ಹಂಗ ಬಾಳ ತಂದು ಕೊಡಾಕ್ತಾರ್ರಿ. ಅದನ್ನ ಇನ್ನೂ ತಿಂಗಳಾದ್ರೂ ಅನ್ನ ಸಾರ ಕಡಿಮೆ ಬೀಳಂಗಿಲ್ರಿ. 2 ರಿಂದ 3 ಲಕ್ಷ ಜನ ಇಲ್ಲಿ ಸೇರ್ತಾ ಇದ್ದಾರೆ ಪ್ರತಿದಿನ. ಸರ್ ಮಾತಾಡ್ಸಿ, ಇದು ಈ ಹೆಂಗ್ರಿ ಸರ್ ಊಟದ ವ್ಯವಸ್ಥೆ ಮತ್ತ ಮಲ್ಕೊಳಕ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡಿರ್ರಿ ಸರ್? ನೋಡ್ರಿ, ನಾವು ರೈತರು, ನಾವು ರೋಡಿಗೆ ಕುಂತ ಇಲ್ಲೇ ಮಕ್ಕೋದು, ತಾಡ್ಪಾಲ್ ಇದ್ರೆ ಸಾಕು, ನಮ್ಗೆ ಯಾವುದು ಕೂಡ ಏನು ಬೇಕಾಗಿಲ್ಲ. ಊಟ ಬೇಕಾದ್ರೆ ಎಲ್ಲ ಇಡೀ ಜಗತ್ತಿನ ನಮ್ಗೆ ಏನು ಬಂದಂತ ರೈತರು ಎಲ್ಲರೂ ಕೂಡ ಇವತ್ತಿನ ತಮ್ಮ ಮನೆಯಿಂದ ಬುತ್ತಿ ರೊಟ್ಟಿ ಗಿಟ್ಟಿ ಎಲ್ಲ ಕಳ್ಸಕತ್ತಾರ, ಸೇಗಿನ ಖಾರ ಕಳ್ಸಕತ್ತಾರ ಮನೆಗಳಿಂದ. ಯಾಕಂದ್ರೆ ಹೆಣ್ಮಕ್ಳಿಗೆ ಕೂಡ ಗೊತ್ತಾಗ್ಯದ ಇದ್ರೊಳಗೆ ಈ ಕಬ್ಬಿನ ಶುಗರ್ ಲಾಬಿ ಎಷ್ಟು ನಡೆದದ. ಎಷ್ಟು ನಮಗೆ ಕಬ್ಬು ಬೆಳೆದಂತ ರೈತರಿಗೆ ಮೋಸ ಮಾಡ್ಲಕತ್ತಾವ ಕಾರ್ಖಾನೆಗಳಂತಕ್ಕಂಥದ್ದು ಮನೆ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಾಗ್ಯದ. ಗೊತ್ತಾದ ಕಾರಣಕ್ಕೆ ಏನದ ಇವತ್ತು ನಾವು ಎಲ್ಲರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಒಗ್ಗಟ್ಟಾಗ್ತೀವಿ. ಏನು ನಮ್ಮ ನ್ಯಾಯಯುತವಾದಂಥ 3,500 ರೂಪಾಯಿ ಒಂದು ಟನ್ನಿಗೆ ನಾವು ಪಡಿತೀವಿ. ಯಾವುದೇ ಕಾರಣಕ್ಕೂ ಸರ್ಕಾರ ಯಾವುದೇ ಒಂದು ಅವ್ರು ಏನೇ ಕುತಂತ್ರ ಮಾಡಿದ್ರ ನಾವು ಬಿಡಂಗಿಲ್ಲ. ಯಾಕಂದ್ರೆ ಈಗಾಗಲೇ ನಿರ್ಧಾರ ಅಲ್ಲ ಸರ್, ನಿಮ್ಮ ಬೆಳಗಾವಿ ಏನೇನು ಫೇಮಸ್? ಒಂದು ರಾಜ್ಯ ಸರ್ಕಾರ ಇಳಸಾಕ ಫೇಮಸ್, ಅಳಗಾಡ್ಸಕ್ ಫೇಮಸ್, ಆಪರೇಷನ್ ಕಮಲ ಮಾಡಾಕ ಫೇಮಸ್, DCC ಬ್ಯಾಂಕ್ ಅಂತ, ಆ ಬ್ಯಾಂಕ್ ಅಂತ, ವಿದ್ಯುತ್ ಕಂಪನಿ ಅಂತ, ಏನು ಒಂದೊಂದು ಓಟ್ ರೆಸಾರ್ಟ್ ಕರ್ಕೊಂಡು ಹೋಗೋದಂತ, ಬಸ್ ಮಾಡೋದಂತ, ಕತ್ತಿ ಅಂತ, ಸೌದಿ ಅಂತ, ಹೆಬ್ಬಾಳ್ಕರ್ ಅಂತ, ಜಾರಕಿಹೊಳಿ ಅವ್ರಂತ, ಅವ್ರ ಮನಿತನ ಅಂತ, ಇವ್ರ ಮನಿತನ ಅಂತ, ಅವ್ ಸಾವ್ಕಾರ, ಇವ್ರ ಜಮೀನ್ದಾರ ಎಲ್ಲದಾರಲ್ಲ, ಎಲ್ಲ ಅಡಿಕ್ ಕೂತಾರ್ರಿ ಎಲ್ಲ ಅವ್ರೆಲ್ಲ ಹೊಂಟಾರ್ರಿ. ಅವ್ರು ಮ್ಯಾಲ ಹೊಂಟಾರ. ಅವ ರೈತಗ 3,500 ದುಡ್ಡು ಸಿಗ್ಲಾರ್ದ ಹೋರಾಟ ಬಂದ್ ಮಾಡಂಗಿಲ್ಲ. ಮಮ್ಮಿ ಒಟ್ಟ ದುಡ್ಡು ಸಿಗ್ಲಾರ್ದ ಹೋರಾಟ ಬಂದ್ ಮಾಡಂಗಿಲ್ಲ. ಅವ ನಮಗೇನತ್ತೀರಿ, ರಸ್ತಾದಾಗ ಮಾಡ್ಕೋತು, ರಸ್ತಾದಾಗ ಬೀಳ್ತು. ಅವ್ರು ಬಂದ ಮಾತಾಡಕ್ ಏನಾಕತ್ತವ? ಮತ್ತ ಈಗ ನಮ್ಗ 3,500 ದುಡ್ಡು ಕೊಡ್ಬೇಕಲ್ಲ ಅವ್ರ. ಇನ್ನು ಏನ್ ಮಾಡುದು? ಇಬ್ಬರನ್ನ ಇಲೆಕ್ಷನ್ ತಿಳಿಸೋದ, ಪ್ಯಾಟ್ರಿ ಇದ್ದವನ್ ಕೆಡುದು, ಕುಲ್ಲ ಇದ್ದವನ್ ಎಬ್ಸಿ ಹೊಡುದು. ಯಾವ ಪ್ಯಾಟ್ರಿ ಇದ್ದವನ ಇಬ್ಬರು ನಿಂತಿರ್ತಾರ, ಪ್ಯಾಟ್ರಿ ಇದ್ದವನ್ ಬೀಳುದು, ಕುಲ್ಲ ಇದ್ದವನ್ ಎಬ್ಸಿ ನಿಲ್ಸೋದು. ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಎಲೆಕ್ಷನ್ ನಿಂತ್ಕೊಳ್ಳೋದು. ಯಾಕಂದ್ರೆ ಆ ಕಾರ್ಖಾನೆ ಒಳಗ್ ಕೆಲಸ ಮಾಡೋರ ಓಟ್ ಹಾಕೋರು. ಆ ಕಾರ್ಖಾನೆ ಒಳಗ ಕಬ್ಬು ಯಾರು ಬಂದ್ ಮಾರ್ತಾರ ಆ ರೈತರ ಹತ್ರನ ಓಟ್ ಹಾಕ್ಸವ್ರು ಇವ್ರು. ನೀವ ಓಟ್ ಹಾಕೋರು, ನಾವ ಹಾಕೋರ್ಕ್ರಿ, ಅವ್ರಿಗೆ ಬಿಡುದು, ಇನ್ನು ಇವ್ರಿಗೆ ಹಾಕೋದು. ಮೇಡಮ್, ಕಾರ್ಖಾನೆ ಕಟ್ಟೋದಕ್ಕ ಅವ್ರ ಸ್ವಂತದ ದುಡ್ಡು ಅಲ್ಲ, ಅವರು ಏನೂ ಇಲ್ಲ. ಅವ್ರಿಗೆ ಅರಿವಿ ಕೊಟ್ಟವ್ರು ನಾವು. ಅವ್ರ ಇಡೀ ಜೀವನಾನ ಎಲ್ಲ ರೈತರನ್ನ ರಕ್ತ ತಗೊಂಡು ಇಲ್ಲಿ ಮಟ್ಟ ರಕ್ತ ಬಸದೆಲ್ಲ ಕುಡಿದು ಬಿಟ್ಟಾರ ಅವ್ರ. ಯಾಕತ್ ಕೇಳ್ರ, ಪ್ರತಿ ಒಂದು ಟ್ರಿಪ್ಪಿಗೆ 4 ಟನ್ ಕಬ್ಬು ಹೊಡೆದಾರ ರೈತರಿಗೆ. ಇದು ಹಿಂದೆ ಜನಕ್ಕೆ ಏನೂ ನಮಗ್ ಗೊತ್ತಿಲ್ಲ. ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡ್ದತಿ ಇಲ್ಲಿತನ ಅದ್ರ ತಿಳ್ಕೊಂಡತಿ. ಈಗ ಎಲ್ಲರೂ ಎಚ್ಚೆತ್ಕೊಂಡಾರು. ನಾವು ಇನ್ನು ಮ್ಯಾಲೆ ಬಿಡುದಿಲ್ಲ. ಯಾಕಂದ್ರೆ ಇದೇ ವರ್ಷ ಅಷ್ಟ ನಾವು 3,500 ಕೇಳಿ, ಮುಂದಿನ ವರ್ಷ ನಾವು 10,000 ರೂಪಾಯಿ ಬಿಲ್ ಕೇಳೋರಿದೀವು. ಅಲ್ಲಿ ತನ ನಾವು ಬಿಡಂಗಿಲ್ಲ. ಯಾಕಂದ್ರೆ ಅಷ್ಟು ಉತ್ಪಾದನೆ ಐತೆ. ಇವತ್ತು ಲೆಕ್ಕ ಮಾಡಿ ನೋಡಿದ್ರೆ ಒಂದು ಟನ್ನಿಗೆ 25,000 ರೂಪಾಯಿ ಪ್ರಾಡಕ್ಟ್ ಹೊಂಡಾಗದೈತಿ ನಮ್ಮ ಕಬ್ಬಿನಲ್ಲಿ. ಅಲ್ಲ ರೀ, ಒಬ್ಬೊಬ್ರಿಗೆ ಒಂದೊಂದು ಟನ್ನಿಗೆ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಅಂತಂದ್ರ ನಮಗೂ ಬಹಳ ಕಷ್ಟ ಐತಿ. ನಾವು ಮಾಲೀಕರು ಸುಮ್ನೆ ನಡ್ಸಕ್ ಆಗಲ್ಲ ಫ್ಯಾಕ್ಟ್ರಿಗಳನ್ನ, ನಮಗೂ ಬಹಳ ಕಷ್ಟ ಐತಿ. ಅಷ್ಟು ಕೊಡಕ್ ಆಗಲ್ಲ ಅನ್ನೋದು ಅವರು ಹೇಳ್ತಾ ಇರುವಂತದ್ದು. ಸೊ ವೈಜ್ಞಾನಿಕವಾಗಿ ಅವ್ರು ಹೇಳ್ತಾ ಇರೋದ್ರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಂಡಿದೆ. ನೀವ್ ಹೇಳ್ತಿರೋದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ಈ ಸರ್ಕಾರ ಯಾರ ಪರವಾಗಿದೆ? ಸರ್ಕಾರ ನೋಡ್ರಿ, ಅವರು ತಮ್ಮ ಮನಸ್ಸಿಗೆ ಬಂದಂತ ಮಾಡಕತ್ತಾರ್ರಿ. ಅವ್ರ ಈಗ ಅವ್ರ ಮನೆ ಜಾರಕಿಹೊಳಿ ಅವರು ಒಂದು ವಿಡಿಯೋದಾಗ ಹೇಳ್ಯಾರಿ, ನಾವಂತರೂ ಈ ಸದಾ ವೇದಿಕೆದಾಗ ಹೋಗಂಗಿಲ್ಲ ಅಂತ ಹೇಳಿ ಅಷ್ಟು ನಿಷ್ಕಾಳಜಿ ಒಳಗೆ ಹೇಳ್ಯಾರಿ ಅವರು. ಅಂದ್ರೆ ರೀ ಅವ್ರಿಗೆ ನಮ್ಗೆ ಇಲ್ಲಿ ರೈತರು ಇಲ್ಲಿ ಕಷ್ಟದಿಂದ ಬೀಳುದು ಅವ್ರಿಗೆ ಅವ್ರು ನೋಡಕ ತಯಾರಿಲ್ರಿ ಇಲ್ಲಿ ಬಂದ. ಬಟ್ ಕಾರ್ಖಾನೆಗಳ ಮಾಲೀಕರ ಜೊತೆಗೆ ಇಲ್ಲಿಯವರೆಗೆ ಒಂದು ಸುತ್ತಾದ್ರೂ ಮಾತುಕತೆ ನಡೆದೈತಾ? ಮೇಡಮ್, ಇಲ್ಲಿ ತನಕ ಯಾವುದೇ ಕಾರಣಕ್ಕೆ ಇಲ್ಲಿ ಅವರು ಚರ್ಚೆ ಮಾಡ್ತಿಲ್ಲ. ಅವ್ರು ಗುಪ್ತವಾಗಿ ಕಾರ್ಖಾನೆ ಮಾಲೀಕರು ತಮ್ಮ ಲಾಭ ಕೈ ಬಿಟ್ಟು ಹೊಂಟದ, ಇದಕ್ಕೆ ಹೆಂಗ್ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಬಟ್ ಜನರಿಗೆ ಗೊತ್ತಾಗ. ಈಗ ರೈತರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರೈತರು ಉಗ್ರ ಹೋರಾಟ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ರೈತರಿಗೆ ಗೊತ್ತಾಗುವ ರೀತಿಯಲ್ಲಿ ಮಾಲೀಕರನ್ನ ಕರೆದು ಒಂದು ಸುತ್ತಿನ ಮಾತುಕತೆನೂ ನಡೆಸದೆ, ಯಾವ ಪರಿಹಾರನೂ ಇಲ್ಲದೆ ಭಾಷಣ ಮಾಡಾಕ ಬರೋರ್ನ ಹೆಂಗ ಬಿಟ್ಕೋತೀರಿ ನೀವು ರೈತರು? ಹೆಂಗ ಬಿಟ್ಟು, ಅದು ಬಿಜೆಪಿ ಅವ್ರಾಗ್ಲಿ ಕಾಂಗ್ರೆಸ್ ಅವ್ರಾಗ್ಲಿ, ಯಾವುದೇ ಪರಿಹಾರ ಇಲ್ಲದೆ ಬಂದು ಇಲ್ಲಿ ಪೋಸ್ ಕೊಟ್ಟು ಭಾಷಣ ಹೊಡೆದು ಹೋಗೋರ್ನ ನೀವು ಹೆಂಗ ಬಿಟ್ಕೊಳ್ತೀರಿ ರಾಜಕೀಯ ನಾಯಕರನ್ನ? ಐ ವಿಲ್ ಕಮ್ ಬ್ಯಾಕ್, ಒಂದು ಬ್ರೇಕ್ ತಗೊಳ್ತೀನಿ.